ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಬಾಕಿ ಗೃಹಲಕ್ಷ್ಮಿ ಹಣ ಬಿಡುಗಡೆ, 3 ತಿಂಗಳ ಹಣ ಒಟ್ಟೊಟ್ಟಿಗೆ ಜಮಾ, ಬಂಪರ್ ಸುದ್ದಿ ಕೊಟ್ಟಿದೆ ಸರ್ಕಾರ. ಯಾವತ್ತು ಯಾರಿಗೆ ಹೇಗೆ ದುಡ್ಡು ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ರಾಜ್ಯದ ಗೃಹಿಣಿಯರಿಗೆ ಬಹು ನಿರೀಕ್ಷಿತ ಸುದ್ದಿ ಅಂತಲೇ ಹೇಳ್ಬೋದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್, ಮೇ, ಜೂನ್ ತಿಂಗಳ ಬಾಕಿ ಹಣ ಜುಲೈ 20ರ ಒಳಗೆ ನಿಮ್ಮ ಖಾತೆಗೆ ಸೇರುತ್ತೆ ಎನ್ನುವಂಥ ಮಾಹಿತಿಯನ್ನ ಇದೀಗ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇರುವಂತಹ ಜನರಿಗೆ ಈಗ ಈ ಒಂದು ಸುದ್ದಿ ಬಹಳಷ್ಟು ಖುಷಿಯನ್ನ ಕೊಡ್ತಾ ಇದೆ. 3 ತಿಂಗಳ ಗೃಹಲಕ್ಷ್ಮಿ ಹಣ ಜುಲೈ 20ರ ಒಳಗಡೆ ಬಿಡುಗಡೆ ಮಾಡಲಿದ್ದು, ಡಿಬಿಟಿ ಪ್ರಕ್ರಿಯೆಯಿಂದ ಕೆಲವೊಂದು ದಿನ ವಿಳಂಬ ಸಾಧ್ಯತೆ ಇದೆ. ಈ ಯೋಜನೆಯಿಂದ 1.1 ಕೋಟಿ ಮಹಿಳೆಯರಿಗೆ ಲಾಭ ಇರೋದ್ರಿಂದ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಗೃಹಲಕ್ಷ್ಮಿ ಸ್ಕೀಮ್ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ರಾಜ್ಯದ ಮಹಿಳೆಯರು ಕಾಯ್ತಾ ಇರುವಂತಹ ಸಮಯ ಮುಗಿತಾ ಇರುವಂತಹ ಲಕ್ಷಣಗಳು ಇದೆ. ಈಗಾಗಲೇ ಏಪ್ರಿಲ್, ಮೇ, ಜೂನ್ 3 ತಿಂಗಳದ್ದು ಬ್ಯಾಲೆನ್ಸ್ ಇದೆ. ಸೊ ಹಾಗಾಗಿ ಜುಲೈ 20ರ ಒಳಗಡೆ ಜಮೆ ಆಗೋದಕ್ಕೆ ಸರ್ಕಾರ ಗಂಭೀರ ಪ್ರಯತ್ನ ಮಾಡ್ತಾ ಇದೆ ಅಂತ ತಿಳಿಸಿದ್ದಾರೆ. ಈ ಮೂಲಕ ಈ ವಿಚಾರ ಮಹಿಳೆಯರಿಗೆ ಕೊಂಚ ನೆಮ್ಮದಿಯನ್ನ ಕೊಟ್ಟಿದೆ. ಒಟ್ಟು 6,000 ಬಿಡುಗಡೆ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಮಾತನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದೀಗಲೂ ಕೆಲವೊಂದು ತಾಂತ್ರಿಕ ತೊಂದರೆಗಳಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಡಿಬಿಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಈ ಮೂಲಕ ಹಣ ಆಟೋಮೆಟಿಕಲಿ ಟ್ರಾನ್ಸ್ಫರ್ ಆಗ್ತಾ ಇತ್ತು, ಬಟ್ ಸ್ಟಿಲ್ ಆಗಿಲ್ಲ. ಈ ಹಣದ ಜಮಾ ಕೆಲವೊಮ್ಮೆ ವಿಳಂಬವಾಗಬಹುದು ಎಂಬುದನ್ನು ಅವರು ಎಚ್ಚರಿಸಿದ್ದಾರೆ. ಬಾಕಿ ಇದ್ದ 3 ತಿಂಗಳ ಹಣದ ಒಟ್ಟು ಮೊತ್ತ 6,000 ರೂಪಾಯಿ, ಅಂದರೆ ತಿಂಗಳಿಗೆ 2,000 ರೂಪಾಯಿ ಗೃಹಿಣಿಯರ ಖಾತೆಗೆ ಜಮೆಯಾಗಲಿದೆ. ಆದರೆ ಈ ಯೋಜನೆ ಅಡಿ ಹಣ ಬಿಡುಗಡೆ ವಿಳಂಬವಾಗ್ತಾ ಇರೋದು ಇದೇ ಮೊದಲ ಬಿಡಿ. ಮೊದಲಿನಿಂದಲೂ ಹೀಗೆ ಆಗ್ತಾ ಇದೆ. ಫೆಬ್ರವರಿಯಲ್ಲಿ ಬಿಡುಗಡೆ ಆಗಬೇಕಾಗಿದ್ದು ಜೂನ್ನಲ್ಲಿ ಬಂತು. ಹೀಗಾಗಿ ಹಲವರು ನಿರೀಕ್ಷೆಯಲ್ಲಿ ಕಾದು ಕುಳಿತಿದ್ರು. ಈ ತಿಂಗಳು ಬರುತ್ತೋ ಏನೋ ಎನ್ನುವಂಥ ನಿರೀಕ್ಷೆಯಲ್ಲಿ ಮಹಿಳೆಯರು ಕಾಯುವುದು ಕೂಡ ಸಾಮಾನ್ಯವಾಗಿತ್ತು. ಈಗಾಗಲೇ ರಾಜ್ಯ ಸರ್ಕಾರ 25,000 ಕೋಟಿ ರೂಪಾಯಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಡಿ ವಿತರಿಸಿದ್ದು ಸುಮಾರು 1.1 ಕೋಟಿ ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ನಿರಂತರ ವಿಳಂಬದಿಂದಾಗಿ ಜನರಲ್ಲಿ ಅಸಮಾಧಾನವೂ ಇದೆ. ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತ ಇವ್ರು ಹೇಳಿದ್ರೆ, ಸರ್ಕಾರ ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದೀವಿ ಅಂತ ಇರೋದು ಬರೋದನ್ನೆಲ್ಲ ಹೆಚ್ಚಿಸ್ತಾ ಕೂತಿದೆ. ಸೊ ಈ ಸಂದರ್ಭದಲ್ಲಿ ಒಟ್ಟಾರೆ ಜುಲೈ 20ರೊಳಗೆ ಹಣ ಖಾತೆಗೆ ಸೇರುವಂತೆ ನೋಡ್ಕೊಳ್ಳಲಾಗುತ್ತೆ ಎನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ. ದಿನಾಂಕ ನಿಗದಿ ಆಗದೇ ಇದ್ರೂ ಬ್ಯಾಂಕ್ ಪ್ರಕ್ರಿಯೆಯಿಂದ 2-3 ದಿನ ಡಿಲೇ ಆಗ್ಬೋದು ಅಷ್ಟೇ. ಆದರೆ ಅಷ್ಟರೊಳಗೆ ನಾವು ಕೊಡ್ತೀವಿ ಎನ್ನುವಂತಹ ಸಂದೇಶವನ್ನ ಕೂಡ ನೀಡಿದ್ದಾರೆ. ಈ ಮೂಲಕ ಮಹಿಳೆಯರ ಭರವಸೆ ಪುನರ್ ಸ್ಥಾಪಿಸಲು ಸಚಿವರು ಯತ್ನಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆ ಗೃಹಲಕ್ಷ್ಮಿ ಸ್ಕೀಮ್ ಪೆಂಡಿಂಗ್ ಅಮೌಂಟ್ ಟು ಬಿ ಕ್ರೆಡಿಟೆಡ್ ಬೈ ಜುಲೈ 20 ಅಂತ ಒಂದು ಮಾತನ್ನು ಕೊಟ್ಟಿದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಆಗತ್ತೆ ಅಂತ ಕಾದು ನೋಡೋಣ. ಒಟ್ಟಾರೆ ಸರ್ಕಾರ ಕೊಟ್ಟಿರೋದು ಒಂದು ಕಡೆ ಹೆಲ್ಪ್ ಆಗ್ತಾ ಇದ್ರೆ, ಮತ್ತೊಂದು ಕಡೆ ದುಡ್ಡು ಕೂಡ ಅದೇ ರೀತಿ ಬೇರೆ ಬೇರೆ ವಿಚಾರಗಳಿಗೆ ಹೆಚ್ಚಾಗ್ತಾ ಖರ್ಚು ಕೂಡ ಆಗ್ತಾ ಇದೆ. ಒಟ್ಟಾರೆ ಸರ್ಕಾರ ಈ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ಬಡವರ ಸಹಾಯಕ್ಕೆ ನಿಂತರೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಬೆಂಬಲಿಸೋದಂತೂ ಗ್ಯಾರಂಟಿ. ಇದ್ರ ಬಗ್ಗೆ ನೀವೇನಂತೀರಿ? ಈ ಹಣ ನಿಮ್ಮ ಖಾತೆಗೆ ಏನಾದರೂ ಬಂದಿದೆಯಾ ಅಥವಾ ಎಷ್ಟು ತಿಂಗಳಿಂದ ಬಂದಿಲ್ಲ ಅನ್ನೋದನ್ನ ಕೂಡ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.